ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇಲ್ಲಿ ನಿಮಗೊಂದು ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂದರೆ KPSCಯ FDA ಎಕ್ಸಾಮನ್ನು 28ನೇ ತಾರೀಕು ಫೆಬ್ರವರಿ 2021 ನೀವು ಬರೆದಿದ್ರಿ. ಸೊ ಸಾಕಷ್ಟು ಕೀ ಆನ್ಸರ್ಗಳ ಬಗ್ಗೆ ಗೊಂದಲ ಇತ್ತು ನಿಮಗೆ. ಅದಕ್ಕೆ ಒಂದು ಪೂರಕವಾಗಿ ಅಫಿಷಿಯಲ್ ಕೀ ಆನ್ಸರ್ಸನ್ನು ವೆಬ್ಸೈಟಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಅದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ. ಅಫಿಷಿಯಲ್ ವೆಬ್ಸೈಟ್ KPSC.KR.NIC.in ಈ ಒಂದು ವೆಬ್ಸೈಟಿಗೆ ನೀವು ಲಾಗಿನ್ ಆದರೆ ಸೊ ನಿಮಗಲ್ಲಿ ನೋಡ್ಬೋದು ಕರ್ನಾಟಕ ಲೋಕಸೇವಾ ಆಯೋಗ. ಅಲ್ಲಿ ನೀವು ಮೇನ್ ಪೇಜಲ್ಲಿ ನಾನೀಗ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಕೀ ಉತ್ತರಗಳು ಅಂತ ಇದೆ. ಸೊ ಕಾಣಿಸ್ತಾ ಇದೆಯಲ್ಲ, ಸೊ ಅದನ್ನು ನೀವು ಪ್ರೆಸ್ ಮಾಡಿ. ಸೊ ಕೀ ಉತ್ತರಗಳಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ, ಕೀ ಆನ್ಸರ್ಸ್ ಫಾರ್ ಅಸಿಸ್ಟೆಂಟ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ 2000 ಓಪನ್ ಆಗುತ್ತೆ. ಸೊ ಅಲ್ಲಿ ಲಿಂಕನ್ನು ನೀವು ಒತ್ತಿದಾಗ ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ಒಂದು ಕೀ ಆನ್ಸರ್ ಸಿಗಿದೆ, ಅದನ್ನು ನೀವು ಗಮನಿಸ್ಬೋದು. ಕೋಡ್ ಕೂಡ ಇದೆ, ಅದಕ್ಕೆ ಸಬ್ಜೆಕ್ಟ್ ಕೋಡ್ ಕೂಡ ಇದೆ. ಅದಕ್ಕೆ ಏನಾದರೂ ಅಬ್ಜೆಕ್ಷನ್ ಇದ್ದರೆ, ಯಾವ ಪ್ರಶ್ನೆಗೆ ಅಬ್ಜೆಕ್ಷನ್ ಇದೆ ಅದನ್ನು ನೀವು ಹಾಕ್ಬೋದು. ಹಾಗೆ ಮತ್ತು ಸಬ್ಜೆಕ್ಟ್ ಕೋಡು 386 ಮತ್ತು 387 ಅವಕ್ಕೂ ಕೂಡ ಅಬ್ಜೆಕ್ಷನ್ ಹಾಕಲಿಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿದ್ದಾರೆ. ಸೊ ನಾನೀಗ ಒಂದು ಲಿಂಕನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಆ ಲಿಂಕನ್ನು ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ ನೋಡಿ. ಸೊ ಇಲ್ಲಿ ಸೀರೀಸ್ ವೈಸ್ ಕೊಟ್ಟಿದ್ದಾರೆ. ಜನರಲ್ ನಾಲೆಡ್ಜ್ ಪೇಪರ್ 3 ಇದು, ಅದರಲ್ಲಿ GK ಪೇಪರ್ ಅಂತ ನಾನು ಹೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟಂತೆ A ಸೀರೀಸ್ಗೆ ಕೀ ಆನ್ಸರ್ಸು ಮತ್ತು B ಸೀರೀಸು ಎಲ್ಲ ಸೀರೀಸಿಗೂ ಕೂಡ ಆನ್ಸರ್ಸನ್ನು ಕೊಟ್ಟಿರೋದನ್ನು ನೀವಿಲ್ಲಿ ಗಮನಿಸ್ಬೋದು. ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಅಬ್ಜೆಕ್ಷನ್ ಹಾಕಬೇಕಂದ್ರೆ ಅದರ ಪಕ್ಕದಲ್ಲಿರುವಂತಹ ಒಂದು ಲಿಂಕನ್ನು ಕ್ಲಿಕ್ ಮಾಡಬೇಕು. 385 ಅಂತ ಹೇಳಿದೆ. ಸೊ ಅದು ಓಪನ್ ಆಗುತ್ತೆ. ಸೊ ಈ ರೀತಿಯಾದ ಒಂದು ಅಬ್ಜೆಕ್ಷನ್ ಫಾರ್ಮೇಟ್ ಇರುತ್ತೆ. ಯಾವುದಾದ್ರೂ ಆನ್ಸರ್ ನಿಮಗೆ ಕರೆಕ್ಟ್ ಅನಿಸಿದ್ದು, ಆ ಇಲಾಖೆಯಿಂದ ತಪ್ಪು ಉತ್ತರ ಬಂದಿತ್ತು ಅಂತ ಹೇಳಿದ್ರೆ ನೀವು ಈ ರೀತಿ ಬರೀಬೇಕು. ನಿಮ್ಮ ಹೆಸರು, ರಿಜಿಸ್ಟರ್ ನಂಬರ್, ನೇಮ್ ಆಫ್ ದ ಎಕ್ಸಾಮಿನೇಷನ್, ಪೋಸ್ಟಲ್ ಅಡ್ರೆಸ್ ಆಫ್ ದ ಕ್ಯಾಂಡಿಡೇಟ್ ಮತ್ತು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ಡೀಟೇಲ್ ಯಾವ ಕ್ವಶನ್ನು ಮತ್ತು ಏನು ಆನ್ಸರ್ ಪಬ್ಲಿಷ್ ಆಗಿದೆ, ನಿಮ್ಮ ಆನ್ಸರ್ ಏನು. ಇಲ್ಲಿ ನೋಡಿ, ಇದನ್ನು ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಮತ್ತೊಮ್ಮೆ ತೋರಿಸ್ತೇನೆ ನಾನು ನಿಮಗೆ ಯಾವ ರೀತಿ ಅಂತೇಳಿ. ಮೊದಲು ಕ್ವಶನ್ ನಂಬರು ಮತ್ತು ಯಾವ ಪಬ್ಲಿಷ್ ಆಗಿರೋವಂಥ ಕೀ ಆನ್ಸರು ಮತ್ತು ನಿಮ್ಮ ಕೀ ಆನ್ಸರು, ಅದಕ್ಕೆ ರೆಫರೆನ್ಸ್ ಬರೀಬೇಕು ವಿತ್ 100 ವರ್ಡ್ಸ್ಗಿಂತ ಕಡಿಮೆ ಇರುವಂಥ ಯಾವ ಬುಕ್ಕಿಂದ ನೋಡಿದ್ದೀರಾ, ಎಲ್ಲಿಂದ ನೀವು ಆ ಮಾಹಿತಿನ ತೊಗೊಂಡು ಆ ಉತ್ತರವನ್ನು ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಈ ಫಾರ್ಮೇಟಲ್ಲಿ ನೀವು ಅಬ್ಜೆಕ್ಷನನ್ನು ಕೊಡಬೇಕಾಗತ್ತೆ. ಸೊ ಅಬ್ಜೆಕ್ಷನನ್ನು KPSCಗೆ ಕಳಿಸ್ಬೇಕು. ಮತ್ತು ದ ಅಬ್ಜೆಕ್ಷನ್ ಆಫ್ ದ ಕೀ ಆನ್ಸರ್ ಶೆಲ್ ಬಿ, ಇದಕ್ಕೆ ಒಂದು 50 ರೂಪಾಯಿ ಇದೆ ಪರ್ ಕ್ವಶನ್ ಇನ್ ದ ಫಾರ್ಮ್ ಆಫ್ ವಿಚ್ ಅಬ್ಜೆಕ್ಷನ್ ಶೆಲ್ ಬಿ ನಾಟ್ ಬಿ ಕನ್ಸಿಡರ್ಡ್. 50 ರೂಪೀಸ್ ಫೀಸ್ ಕೂಡ ಇದೆ, ಅದನ್ನು ನೀವು ಪೇ ಮಾಡಬೇಕಾಗತ್ತೆ. ಸೊ ಡೀಟೇಲ್ಸ್ ಎಲ್ಲವೂ ಕೂಡ ಇಲ್ಲೇ ಇದೆ, ನೀವು ಅದನ್ನು ನೋಡಿ. ಕನ್ನಡದಲ್ಲಿ ಕೂಡ ಇನ್ಫಾರ್ಮೇಷನ್ ಇದೆ, ಅದನ್ನು ನೀವು ಬರಿಬೋದು. ಆಕ್ಷೇಪಣೆಯನ್ನು ಸ್ವತಃ ದೃಢೀಕರಿಸಿದ ಪ್ರವೇಶ ಪತ್ರವನ್ನು ಪರಿಶೀಲನೆಗಾಗಿ ಅಂದರೆ ನೀವು ಅಡ್ಮಿಷನ್ ಟಿಕೆಟ್ ಏನಿತ್ತಲ್ಲ ಅದನ್ನು ಕೂಡ ಹಾಕಬೇಕಾಗತ್ತೆ. ಯಾವ ಗ್ರಂಥ ಅದನ್ನು ತೊಗೊಂಡಿದ್ದೀರಿ ಅದನ್ನು ಕೂಡ ಅದನ್ನು ಸಲ್ಲಿಸಬೇಕು. ನೋಂದಣಿ ಸಂಖ್ಯೆಯನ್ನು ಕೊಟ್ಟಿರಬೇಕು. ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಬೇಕಾದ್ರೆ ಪ್ರತಿ ಪ್ರಶ್ನೆಗೆ 50 ರೂಪಾಯಿನಿಂದ ಶುಲ್ಕವನ್ನು ನೀವು IPO ಅಥವಾ DD ಮೂಲಕ, ಇಂಡಿಯನ್ ಪೋಸ್ಟಲ್ ಆರ್ಡರ್ ಅಥವಾ DD ಮುಖಾಂತರ ಕಾರ್ಯದರ್ಶಿಗಳು ಕರ್ನಾಟಕ ಲೋಕಸೇವಾ ಆಯೋಗ ಇವರ ಹೆಸರಿಗೆ ನೀವು ಬರೆದು ಶುಲ್ಕವನ್ನು ಪಾವತಿ ಮಾಡಿ ಕಳಿಸ್ಬೇಕು. ದಿನಾಂಕ 10/3/2021 ಸಾಯಂಕಾಲ 5:30 ನೀವೇನು ಮಾಡಬೇಕಾಗತ್ತೆ, ಅಥವಾ ಅದಕ್ಕಿಂತ ಮುಂಚೆ ಆಯೋಗಕ್ಕೆ ತಲುಪುವಂತೆ ನೀವು ಏನು ಮಾಡಬೇಕು, ಲೆಟರನ್ನು ಬರೀಬೇಕು. ಓಕೆ. ಸೊ ಇದಿಷ್ಟು ಮಾಹಿತಿ. ನಿಮ್ಮ ಒಂದು ಪರೀಕ್ಷೆಯನ್ನು ಬರೆದಿದ್ದೀರಿ, ನಿಮ್ಮ ಆನ್ಸರ್ಸ್ಗಳು ಚೆನ್ನಾಗಿರಲಿ ಅಂತ ಹೇಳ್ತಾ ಹೆಚ್ಚಿನ ವಿವರಗಳಿಗಾಗಿ KPSC ವೆಬ್ಸೈಟನ್ನು ನೋಡಿ. ಈ ಮಾಹಿತಿ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.